ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಇವತ್ತು ಸ್ಟಡಿ ಮಾಡೋಣ. ಇದು 10th ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್. ಇದು ನಮ್ಮ HSTR ಎಕ್ಸಾಮ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಲೆಟ್ ಅಸ್ ಸ್ಟಡಿ ಅಬೌಟ್ ಸ್ಟಿಮ್ಯುಲೈ. ಕನ್ನಡದಲ್ಲಿ ಸ್ಟಿಮ್ಯುಲೈ ಅಂದರೆ ಚೋದನೆ ಅಥವಾ ಪ್ರಚೋದನೆ ಅಂತ ಕರೀತಾರೆ. ದ ಚೇಂಜಸ್ ಇನ್ ದ ಎನ್ವೈರ್ನಮೆಂಟ್ ಟು ವಿಚ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ರೆಸ್ಪಾಂಡ್ ಆರ್ ಕಾಲ್ಡ್ ಸ್ಟಿಮ್ಯುಲೈ. ವಾತಾವರಣದಲ್ಲಿ ಆಗುವಂಥ ಕೆಲವು ಬದಲಾವಣೆಗಳಿಗೆ ಜೀವಿಗಳು ಪ್ರತಿಕ್ರಿಯಿಸ್ತವೆ. ಅಂತಹ ಬದಲಾವಣೆಗಳನ್ನು ನಾವು ಪ್ರಚೋದನೆಗಳು ಅಂತ ಕರಿತೀವಿ. ಒಟ್ಟಾರೆ ಪರಿಸರದ ಬದಲಾವಣೆಗಳನ್ನು ನಾವು ಪ್ರಚೋದನೆ ಅಂತ ಕರಿಬೋದು. ಎಕ್ಸಾಂಪಲ್: ಹೀಟ್, ಕೋಲ್ಡ್, ಸೌಂಡ್, ಸ್ಮೆಲ್, ಟೇಸ್ಟ್, ಟಚ್, ಪ್ರೆಷರ್, ಗ್ರಾವಿಟಿ, ವಾಟರ್, ಎಕ್ಸೆಟ್ರಾ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ರೆಸ್ಪಾಂಡ್ ಟು ಸ್ಟಿಮ್ಯುಲೈ ಇನ್ ದ ಫಾರ್ಮ್ ಆಫ್ ಬಾಡಿ ಮೂಮೆಂಟ್ಸ್. ಜೀವಿಗಳು ಪ್ರಚೋದನೆಗಳಿಗೆ ಯಾವುದ್ರ ಮೂಲಕ ಪ್ರತಿಕ್ರಿಯಿಸ್ತವೆ ಅಂದರೆ ತಮ್ಮ ದೇಹದ ಚಲನವಲನಗಳ ಮೂಲಕ ಪ್ರತಿಕ್ರಿಯಿಸ್ತವೆ. ಕೋಆರ್ಡಿನೇಷನ್ ಅಂದರೆ ಸಹಭಾಗಿತ್ವ. ಫಾರ್ ಎ ಪ್ರಾಪರ್ ರೆಸ್ಪಾನ್ಸ್ ಟು ಅ ಸ್ಟಿಮ್ಯುಲಸ್, ಮೆನಿ ಆರ್ಗನ್ಸ್ ಇನ್ ದ ಬಾಡಿ ಶುಡ್ ವರ್ಕ್ ಟುಗೆದರ್. The working together of various organs in an organism to produce a proper response to a stimulus is called coordination. ವ್ಯವಸ್ಥಿತ ರೀತಿಯಲ್ಲಿ ವಿವಿಧ ಅಂಗಗಳು ಒಟ್ಟಿಗೆ ಕೆಲಸ ಮಾಡ್ತವೆ. ಯಾವಾಗ ಅಂದರೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ. ಅಂಥದ್ದನ್ನು ನಾವು ಸಹಭಾಗಿತ್ವ ಅಂತ ಕರಿತೀವಿ. In animals, control and coordination is done by the nervous system and endocrine system. ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ನರ್ವಸ್ ಸಿಸ್ಟಮ್ ಮತ್ತು ಎಂಡೋಕ್ರೈನ್ ಸಿಸ್ಟಮ್ ಮೂಲಕ ನಡೆಯುತ್ತೆ. ಇನ್ ಪ್ಲಾಂಟ್ಸ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇಸ್ ಡನ್ ಬೈ ಕೆಮಿಕಲ್ ಸಬ್ಸ್ಟೆನ್ಸ್ ಕಾಲ್ಡ್ ಪ್ಲಾಂಟ್ ಹಾರ್ಮೋನ್. ಪ್ಲಾಂಟ್ ಹಾರ್ಮೋನ್ಗಳ ಮೂಲಕ ಸಸ್ಯದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ನಡೆಯುತ್ತೆ. Coordination in animals. In animals, control and coordination is done by the nervous system and endocrine system. The nervous system consisting of the brain, spinal cord and nerves. Nervous system ಬ್ರೈನು, ಸ್ಪೈನಲ್ ಕಾರ್ಡ್ ಮತ್ತು ನರ್ವನ್ನು ಒಳಗೊಂಡಿರುತ್ತೆ. ರೆಸೆಪ್ಟಾರ್, ಕನ್ನಡದಲ್ಲಿ ಗ್ರಾಹಕ ಕೋಶಗಳು ಅಂತ ಕರೀತಾರೆ. ರೆಸೆಪ್ಟಾರ್ಸ್ ಆರ್ ದ ಸೆನ್ಸ್ ಆರ್ಗನ್ಸ್ ವಿಚ್ ರಿಸೀವ್ ದ ಸ್ಟಿಮ್ಯುಲೈ ಆ್ಯಂಡ್ ಪಾಸ್ ದ ಮೆಸೇಜ್ ಟು ದ ಬ್ರೈನ್ ಆರ್ ಸ್ಪೈನಲ್ ಕಾರ್ಡ್ ಥ್ರೂ ದ ಸೆನ್ಸರಿ ನರ್ವ್ಸ್. ಗ್ರಾಹಕ ಕೋಶಗಳು ಪಂಚೇಂದ್ರಿಯಗಳ ಮೂಲಕ, ಸೆನ್ಸ್ ಆರ್ಗನ್ಸ್ಗಳ ಮೂಲಕ ಚೋದನೆಗಳನ್ನು ತಗೊಂಡು ಮೆಸೇಜಸ್ನ ಬ್ರೈನ್ಗೆ ಅಥವಾ ಸ್ಪೈನಲ್ ಕಾರ್ಡ್ಗೆ ಸೆನ್ಸರಿ ನರ್ವ್ಸ್ಗಳ ಮೂಲಕ ತಲುಪಿಸುತ್ತೆ. ಫೋಟೋರೆಸೆಪ್ಟಾರ್ಸ್, ಫೋನೋರೆಸೆಪ್ಟಾರ್ಸ್, ಆಲ್ಫ್ಯಾಕ್ಟರಿ ರೆಸೆಪ್ಟಾರ್ಸ್, ಗ್ಯಾಸ್ಟ್ಯಾಟರಿ ರೆಸೆಪ್ಟಾರ್ಸ್, ಟ್ಯಾಂಗೋರೆಸೆಪ್ಟಾರ್ಸ್. ಫೋಟೋರೆಸೆಪ್ಟಾರ್ಸ್ ಇನ್ ದ ಐಸ್ ಟು ಡಿಟೆಕ್ಟ್ ಲೈಟ್. ಕಣ್ಣುಗಳ ಮೂಲಕ ಬೆಳಕನ್ನು ನಾವು ಗುರುತಿಸ್ತೀವಿ. ಫೋನೋರೆಸೆಪ್ಟಾರ್ಸ್ ಇನ್ ದ ಇಯರ್ಸ್ ಟು ಡಿಟೆಕ್ಟ್ ಸೌಂಡ್. ಶಬ್ದವನ್ನು ಕಿವಿಗಳ ಮೂಲಕ ಕೇಳ್ತೀವಿ. ಆಲ್ಫ್ಯಾಕ್ಟರಿ ರೆಸೆಪ್ಟಾರ್ಸ್ ಇನ್ ದ ನೋಸ್ ಟು ಡಿಟೆಕ್ಟ್ ಸ್ಮೆಲ್. ವಾಸನೆಯನ್ನು ಮೂಗಿನ ಮೂಲಕ ನಾವು ಗುರುತಿಸ್ತೀವಿ. ಗ್ಯಾಸ್ಟ್ಯಾಟರಿ ರೆಸೆಪ್ಟಾರ್ಸ್, ಇಟ್ ಈಸ್ ಇನ್ ದ ಟಂಗ್ ಟು ಡಿಟೆಕ್ಟ್ ಟೇಸ್ಟ್. ಟ್ಯಾಂಗೋರೆಸೆಪ್ಟಾರ್ಸ್ ಇನ್ ದ ಸ್ಕಿನ್ ಟು ಡಿಟೆಕ್ಟ್ ಟಚ್. ಚರ್ಮದ ಮೂಲಕ ನಾವು ಸ್ಪರ್ಶವನ್ನು ಗುರುತಿಸ್ತೀವಿ. ಎಫೆಕ್ಟಾರ್ಸ್, ಕನ್ನಡದಲ್ಲಿ ಕಾರ್ಯನಿರ್ವಾಹಕಗಳು ಅಂತ ಕರೀತಾರೆ. ಎಫೆಕ್ಟಾರ್ಸ್ ಆರ್ ದ ಮಸಲ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್ ವಿಚ್ ರೆಸ್ಪಾಂಡ್ ಟು ದ ಇನ್ಫಾರ್ಮೇಷನ್ ಫ್ರಮ್ ದ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಥ್ರೂ ದ ಮೋಟಾರ್ ನರ್ವ್ಸ್. ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವ ಅಂಗಗಳೇ ಕಾರ್ಯನಿರ್ವಾಹಕಗಳು. ಎಕ್ಸಾಂಪಲ್ಲು: ಸ್ನಾಯುಗಳು ಮತ್ತು ಗ್ರಂಥಿಗಳು. ಸೆನ್ಸರಿ ನರ್ವ್ಸ್ ಆರ್ ದ ನರ್ವ್ಸ್ ವಿಚ್ ಕ್ಯಾರಿ ದ ಇನ್ಫಾರ್ಮೇಷನ್ ಫ್ರಮ್ ದ ರೆಸೆಪ್ಟಾರ್ಸ್ ಟು ದ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಸೆನ್ಸರಿ ನರ್ವ್ಸ್ಗಳು ಇನ್ಫಾರ್ಮೇಷನ್ನ ಸೆನ್ಸ್ ಆರ್ಗನ್ಸಿಂದ ಪಡೆದು ಅದನ್ನು ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ಗೆ ತಲುಪಿಸುತ್ತೆ. ಮೋಟಾರ್ ನರ್ವ್ಸ್ ಆರ್ ದ ನರ್ವ್ಸ್ ವಿಚ್ ಕ್ಯಾರಿ ದ ಇನ್ಫಾರ್ಮೇಷನ್ ಫ್ರಮ್ ದ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್ ಟು ದ ಎಫೆಕ್ಟಾರ್ಸ್. ಮೋಟಾರ್ ನರ್ವ್ಸ್ಗಳು ಇನ್ಫಾರ್ಮೇಷನ್ನ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡಿಂದ ಪಡ್ಕೊಂಡು ಎಫೆಕ್ಟಾರ್ಸ್ ಅಂದರೆ ಮಸಲ್ಸ್ ಮತ್ತು ಗ್ಲ್ಯಾಂಡ್ಸ್ಗೆ ತಲುಪಿಸುತ್ತೆ. ಹ್ಯೂಮನ್ ನರ್ವಸ್ ಸಿಸ್ಟಮ್. Parts of the nervous system. The human nervous system consisting of the central nervous system and peripheral nervous system. The central nervous system consisting of brain and spinal cord. The peripheral nervous system consisting of cranial nerves arising from the brain and spinal nerves arising from the
spinal cord. Nerve cell or neuron. Neuron is the structural and functional unit of the nervous system. It has several branched structure called dendrites. ಮೇಲ್ಗಡೆ ಕವಲೊಡೆದಂಥ ಕೆಲವು ಸ್ಟ್ರಕ್ಚರ್ ಕಾಣುತ್ತೆ ನೋಡಿ, ಅದನ್ನು ನಾವು ಡೆಂಡ್ರೈಟ್ಸ್ ಅಂತ ಕರಿತೀವಿ. ಇಟ್ ಹ್ಯಾಸ್ ಎ ಲಾಂಗ್ ನರ್ವ್ ಫೈಬರ್ ಕಾಲ್ಡ್ axon, which is covered by a protective covering called myelin sheath. The junction between two neurons is called synapse. ಎರಡು ನ್ಯೂರಾನ್ಗಳನ್ನು ಸೇರಿಸುವಂಥ ಜಾಗಕ್ಕೆ ನಾವು ಸಿನಾಪ್ಸ್ ಅಂತ ಕರಿತೀವಿ. Nerve cell. Messages pass through the nerve cell in the form of chemical and electrical signals called nerve impulse. The dendrites receive the information and starts a chemical reaction which produces a electrical impulse which pass through the axon. ಜನರಲ್ ಆಗಿ ನರ್ವ್ ಇಂಪಲ್ಸ್ ಅಂದರೆ ಕನ್ನಡದಲ್ಲಿ ನರ ಪ್ರಚೋದನೆ ಅಂತ ಕರೀತಾರೆ. ನರದ ಮೂಲಕ ಹಾದು ಹೋಗುವ ಸಂದೇಶದ ಹರಿವನ್ನು ನಾವು ನರ ಪ್ರಚೋದನೆ ಅಂತ ಕರಿತೀವಿ. ದ ಬ್ರೈನ್ ಈಸ್ ದ ಮೇನ್ ಕೋಆರ್ಡಿನೇಟಿಂಗ್ ಸೆಂಟರ್ ಇನ್ ದ ಹ್ಯೂಮನ್ ಬಾಡಿ. ಇಟ್ ಈಸ್ ಪ್ರೊಟೆಕ್ಟೆಡ್ ಬೈ ಎ ಕ್ರೇನಿಯಮ್. ಬ್ರೈನು ಕ್ರೇನಿಯಮಿಂದ ಪ್ರೊಟೆಕ್ಟ್ ಆಗಿದೆ. ಇಟ್ ಈಸ್ ಕವರ್ಡ್ ಬೈ ಎ 3 ಮೆಂಬ್ರೇನ್. 3 ಲೇಯರ್ ಮೆಂಬ್ರೇನಿಂದ ಇದು ಕವರ್ ಆಗಿದೆ. ಇಟ್ ಈಸ್ ಫಿಲ್ಡ್ ವಿತ್ ದ ಫ್ಲೂಯಿಡ್ ಕಾಲ್ಡ್ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್. ಇದು ಸೆರೆಬ್ರೋಸ್ಪೈನಲ್ ಫ್ಲೂಯಿಡಿಂದ ಫಿಲ್ ಆಗಿದೆ. ವಿಚ್ ಪ್ರೊಟೆಕ್ಟ್ಸ್ ದ ಬ್ರೈನ್ ಫ್ರಮ್ ಶಾಕ್. ಶಾಕಿಂದ ಬ್ರೈನನ್ನು ಈ ಸೆರೆಬ್ರೋಸ್ಪೈನಲ್ ಫ್ಲೂಯಿಡು ಪ್ರೊಟೆಕ್ಟ್ ಮಾಡುತ್ತೆ. ದ ಬ್ರೈನ್ ಹ್ಯಾಸ್ ಅ 3 ಮೇನ್ ಪಾರ್ಟ್ಸ್. ದೇ ಆರ್ ಫೋರ್ ಬ್ರೈನ್, ಮಿಡ್ ಬ್ರೈನ್, ಹಿಂಡ್ ಬ್ರೈನ್. ಮಾನವನ ಮೆದುಳಿನ 3 ಮುಖ್ಯ ಭಾಗಗಳು ಯಾವ್ಯಾವು ಅಂದರೆ ಮುಮ್ಮೆದುಳು, ಮಧ್ಯಮೆದುಳು, ಹಿಮ್ಮೆದುಳು. Forebrain consisting of the cerebrum and olfactory lobes. It is the thinking part of the brain and controls voluntary action. It controls touch, smell, hearing, taste, sight, mental activities like thinking, learning, memory, emotions, etc. Midbrain controls involuntary actions and reflex movements of head, neck, eyes, etc. Hindbrain consisting of cerebellum, pons and medulla. Cerebellum controls body movements, balance and posture. Pons controls respiration. Medulla controls heartbeat, blood pressure, swallowing, coughing, sneezing, vomiting, etc. Spinal cord. The spinal cord starts from the brain and extends through the vertebral column. It has 31 pairs of spinal nerves. ಸ್ಪೈನಲ್ ಕಾರ್ಡು 31 ಜೊತೆ ಸ್ಪೈನಲ್ ನರ್ವ್ಸ್ನ ಒಳಗೊಂಡಿರುತ್ತೆ. ಇಟ್ ಕ್ಯಾರೀಸ್ ಮೆಸೇಜಸ್ ಟು ಆ್ಯಂಡ್ ಫ್ರಮ್ ದ ಬ್ರೈನ್. ಬ್ರೈನಿಂದ ಮೆಸೇಜನ್ನು ತಗೊಂಡು ಬರುತ್ತೆ, ಬ್ರೈನ್ಗೆ ಮೆಸೇಜಸ್ನ ತಗೊಂಡೋಗಿ ತಲುಪಿಸುತ್ತೆ. ಇಟ್ ಆಲ್ಸೋ ಕಂಟ್ರೋಲ್ಸ್ ರಿಫ್ಲೆಕ್ಸ್ ಆ್ಯಕ್ಷನ್. ರಿಫ್ಲೆಕ್ಸ್ ಆ್ಯಕ್ಷನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ರಿಫ್ಲೆಕ್ಸ್ ಆ್ಯಕ್ಷನ್ ಕನ್ನಡದಲ್ಲಿ ಪರಾವರ್ತಿತ ಕ್ರಿಯೆ ಅಂತ ಕರೀತಾರೆ. Reflex action is a sudden, unconscious and involuntary response of the effectors to a stimulus. ಅನೈಚ್ಛಿಕವಾಗಿ ತಾನಾಗಿ ಉಂಟಾಗುವ ತಕ್ಷಣದ ಪ್ರತಿಕ್ರಿಯೆ ಪರಾವರ್ತಿತ ಕ್ರಿಯೆ. ಫಾರ್ ಎಕ್ಸಾಂಪಲ್, ವಿ ಸಡನ್ಲಿ ವಿತ್ಡ್ರಾ ಅವರ್ ಹ್ಯಾಂಡ್ ಇಫ್ ವಿ ಸಡನ್ಲಿ ಟಚ್ ಅ ಹಾಟ್ ಆಬ್ಜೆಕ್ಟ್. ಯಾವುದಾದ್ರೂ ಬಿಸಿ ವಸ್ತುವನ್ನು ಮುಟ್ಟಿದ ತಕ್ಷಣ ನಾವು ನಮ್ಮ ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ತೇವೆ. ಇದನ್ನು ನಾವು ರಿಫ್ಲೆಕ್ಸ್ ಆ್ಯಕ್ಷನ್ ಅಥವಾ ಪರಾವರ್ತಿತ ಕ್ರಿಯೆ ಅಂತ ಕರಿತೀವಿ. ಅಂದರೆ ನಮಗೆ ಗೊತ್ತಿಲ್ಲದೆ ಇರೋ ರೀತಿ ಅನೈಚ್ಛಿಕವಾಗಿ ತಕ್ಷಣವಾಗಿ ಉಂಟಾಗುವಂತಹ ಪ್ರತಿಕ್ರಿಯೆಯೇ ಪರಾವರ್ತಿತ ಕ್ರಿಯೆ. ಇನ್ ದಿಸ್ ರಿಫ್ಲೆಕ್ಸ್ ಆ್ಯಕ್ಷನ್ ದ ನರ್ವ್ಸ್ ಇನ್ ದ ಸ್ಕಿನ್ ಡಿಟೆಕ್ಟ್ಸ್ ದ ಹೀಟ್. ನಮ್ಮ ಚರ್ಮವು ಬಿಸಿನ ಮುಟ್ಟಿದ ತಕ್ಷಣ ಇದು ಬಿಸಿ ಅಂತ ಡಿಟೆಕ್ಟ್ ಮಾಡುತ್ತೆ. ಆ್ಯಂಡ್ ಪಾಸ್ ದ ಮೆಸೇಜ್ ಥ್ರೂ ದ ಸೆನ್ಸರಿ ನರ್ವ್ಸ್ ಟು ದ ಸ್ಪೈನಲ್ ಕಾರ್ಡ್. ಮೆಸೇಜು ಸೆನ್ಸರಿ ನರ್ವ್ಸ್ ಮೂಲಕ ಸ್ಪೈನಲ್ ಕಾರ್ಡ್ನ ತಲುಪುತ್ತೆ. ದೆನ್ ದ ಇನ್ಫಾರ್ಮೇಷನ್ ಪಾಸಸ್ ಥ್ರೂ ದ ಮೋಟಾರ್ ನರ್ವ್ಸ್ ಟು ದ ಮಸಲ್ಸ್. ಮೋಟಾರ್ ನರ್ವ್ಸ್ ಮೂಲಕ ಮಸಲ್ಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ, ನೀನು ನಿನ್ನ ಕೈನ ವಾಪಸ್ ತಗೊಳಪ್ಪ ಅಂತ. ರಿಫ್ಲೆಕ್ಸ್ ಆರ್ಕ್ ಕನ್ನಡದಲ್ಲಿ ಪರಾವರ್ತಿತ ಚಾಪ. ದ ಪಾತ್ವೇ ಆಫ್ ಎ ರಿಫ್ಲೆಕ್ಸ್ ಆ್ಯಕ್ಷನ್ ಇಸ್ ಕಾಲ್ಡ್ ರಿಫ್ಲೆಕ್ಸ್ ಆರ್ಕ್. ಅಂದರೆ ಚೋದನೆ ಉಂಟಾದಾಗಿನಿಂದ ಅಂದರೆ ಪ್ರಚೋದನೆ ಉಂಟಾದಾಗಿನಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ
ನರಾವೇಗಗಳು ಹಾದು ಹೋಗುವ ಮಾರ್ಗವನ್ನು ಪರಾವರ್ತಿತ ಚಾಪ ಅಂತ ಕರೀತಾರೆ. ಇನ್ ಎ ರಿಫ್ಲೆಕ್ಸ್ ಆರ್ಕ್, ಪರಾವರ್ತಿತ ಚಾಪದಲ್ಲಿ ದ ಸ್ಟಿಮ್ಯುಲಸ್ ಈಸ್ ರಿಸೀವ್ಡ್ ಬೈ ದ ರೆಸೆಪ್ಟಾರ್ಸ್ ಆ್ಯಂಡ್ ಇಟ್ ಪಾಸಸ್ ಥ್ರೂ ದ ಸೆನ್ಸರಿ ನರ್ವ್ಸ್ ಟು ದ ಸ್ಪೈನಲ್ ಕಾರ್ಡ್. ಯಾವುದೋ ಒಂದು ಪ್ರಚೋದನೆ ಯಾವುದಾದ್ರೂ ಆಗಿರ್ಬೋದು, ಸೆನ್ಸ್ ಆರ್ಗನ್ಸಿಂದ ಸೆನ್ಸ್ ಆಗಿ ಆ ಮೆಸೇಜು ಸೆನ್ಸರಿ ನರ್ವ್ಸ್ ಮುಖಾಂತರ ಸ್ಪೈನಲ್ ಕಾರ್ಡ್ಗೆ ತಲುಪುತ್ತೆ. ಫ್ರಮ್ ದ ಸ್ಪೈನಲ್ ಕಾರ್ಡ್ ದ ಇನ್ಫಾರ್ಮೇಷನ್ ಪಾಸಸ್ ಥ್ರೂ ದ ಮೋಟಾರ್ ನರ್ವ್ಸ್ ಟು ದ ಎಫೆಕ್ಟಾರ್ಸ್ ಫಾರ್ ದ ರೆಸ್ಪಾನ್ಸ್. ಸ್ಪೈನಲ್ ಕಾರ್ಡಿಂದ ಬಂದಂಥ ಇನ್ಫಾರ್ಮೇಷನ್ನು ಮೋಟಾರ್ ನರ್ವ್ಸ್ ಮೂಲಕ ಎಫೆಕ್ಟಾರ್ಸ್ ಅಂದರೆ ಕಾರ್ಯನಿರ್ವಾಹಕ ಘಟಕಗಳು ಅಂದರೆ ಮಸಲ್ಸ್ ಅಥವಾ ಗ್ಲ್ಯಾಂಡ್ಸ್ಗೆ ತಲುಪುತ್ತೆ. ಏನಕ್ಕೆ? ಆ ಬಂದಂಥ ಪ್ರಚೋದನೆಗೆ ತಕ್ಕಂಥ ಪ್ರತಿಕ್ರಿಯೆಯನ್ನು ಮಸಲ್ಸು ನೀಡಲಿ ಅಂತ. ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್, ಸಸ್ಯಗಳಲ್ಲಿ ಸಹಭಾಗಿತ್ವ. ಇನ್ ಪ್ಲಾಂಟ್ಸ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಈಸ್ ಡನ್ ಬೈ ಕೆಮಿಕಲ್ ಸಬ್ಸ್ಟೆನ್ಸ್ ಕಾಲ್ಡ್ plant hormones or phytohormones. There are 5 main types of plant hormones. They are auxins, gibberellins, cytokinins, abscisic acid and ethylene. Auxin help in cell division, cell elongation and growth. Gibberellins helps in growth of stem and branches. Cytokinins helps in cell division, formation of fruits and seeds. Abscisic acid inhibits the growth and affects wilting of leaves. Ethylene helps in flowering and ripening of fruits. Movements in plants. Movements in plants are of 2 main types. They are tropic movements and nastic movements. Tropic movements ಅಂದರೆ ಕನ್ನಡದಲ್ಲಿ ಅನುವರ್ತನಾ ಚಲನೆ. Tropic movements are directional movements towards or away from the stimulus and it responds on growth. ವಿವಿಧ ಪ್ರಚೋದನೆಗಳಿಗನುಗುಣವಾಗಿ ಸಸ್ಯಗಳಲ್ಲಿ ಉಂಟಾಗುವ ಚಲನೆಯನ್ನು ಅನುವರ್ತನಾ ಚಲನೆ ಅಂತ ಕರೀತಾರೆ. ದೇ ಆರ್ ಆಫ್ ಡಿಫ್ರೆಂಟ್ ಟೈಪ್ಸ್ ಲೈಕ್ ಫೋಟೋಟ್ರೋಪಿಸಮ್, ಜಿಯೋಟ್ರೋಪಿಸಮ್, ಕೀಮೋಟ್ರೋಪಿಸಮ್ ಆ್ಯಂಡ್ ಹೈಡ್ರೋಟ್ರೋಪಿಸಮ್. ಫೋಟೋಟ್ರೋಪಿಸಮ್ ಈಸ್ ದ ಮೂಮೆಂಟ್ ಆಫ್ ಪ್ಲಾಂಟ್ಸ್ ಇನ್ ರೆಸ್ಪಾನ್ಸ್ ಟು ಲೈಟ್. ಫೋಟೋಟ್ರೋಪಿಸಮ್ ಅಂದರೆ ಕನ್ನಡದಲ್ಲಿ ಪ್ರಕಾಶಾನುವರ್ತನೆ ಅಂತ ಕರೀತಾರೆ. ಇಫ್ ಇಟ್ ಈಸ್ ಟುವರ್ಡ್ಸ್ ಲೈಟ್, ಬೆಳಕಿನೆಡೆಗೆ ಇದರ ಪ್ರತಿಕ್ರಿಯೆ ಇದ್ದರೆ ಅದನ್ನು ಪಾಸಿಟಿವ್ ಫೋಟೋಟ್ರೋಪಿಸಮ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಬೆಂಡಿಂಗ್ ಆಫ್ ಶೂಟ್ ಟುವರ್ಡ್ಸ್ ಲೈಟ್. ಚಿತ್ರದಲ್ಲಿ ನೀವು ನೋಡ್ಬೋದು, ಶೂಟು ಅಂದರೆ ಕಾಂಡ ಸೂರ್ಯನ ಬೆಳಕು ಎಲ್ಲಿ ಬರ್ತಿದೆ ಆ ಕಡೆಗೆ ಬೆಂಡ್ ಆಗ್ತಿದೆ. ಇಫ್ ಇಟ್ ಈಸ್ ಅವೇ ಫ್ರಮ್ ದ ಲೈಟ್ ಇಟ್ ಈಸ್ ಕಾಲ್ಡ್ ನೆಗೆಟಿವ್ ಫೋಟೋಟ್ರೋಪಿಸಮ್. ಬೆಳಕಿನ ವಿರುದ್ಧ ದಿಕ್ಕಿನಲ್ಲಿ ಅದು ಪ್ರತಿಕ್ರಿಯಿಸಿದ್ರೆ ಅದನ್ನ ನೆಗೆಟಿವ್ ಫೋಟೋಟ್ರೋಪಿಸಮ್ ಅಂತ ಕರೀತಾರೆ. ಜಿಯೋಟ್ರೋಪಿಸಮ್, ಕನ್ನಡದಲ್ಲಿ ಗುರುತ್ವಾನುವರ್ತನೆ. ಜಿಯೋಟ್ರೋಪಿಸಮ್ ಇಸ್ ದ ಮೂಮೆಂಟ್ ಆಫ್ ಪ್ಲಾಂಟ್ಸ್ ಇನ್ ರೆಸ್ಪಾನ್ಸ್ ಟು ಗ್ರಾವಿಟಿ. ಗುರುತ್ವಾಕರ್ಷಣೆಗೆ ಪ್ರತಿಕ್ರಿಯಿಸುವಂಥದ್ದನ್ನು ನಾವು ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ಇಫ್ ಇಟ್ ಈಸ್ ಟುವರ್ಡ್ಸ್ ಗ್ರಾವಿಟಿ, ಗುರುತ್ವಾಕರ್ಷಣೆ ಕಡೆಗೆ ಪ್ರತಿಕ್ರಿಯೆ ಇದ್ದರೆ ಅದನ್ನು ಪಾಸಿಟಿವ್ ಜಿಯೋಟ್ರೋಪಿಸಮ್ ಅಂತ ಕರಿತೀವಿ. ಚಿತ್ರದಲ್ಲಿ ನೀವು ಗಮನಿಸ್ಬೋದು, ಡೌನ್ವರ್ಡ್ ಗ್ರೋತ್ ಆಫ್ ರೂಟ್ಸ್, ಆಲ್ವೇಸ್ ರೂಟ್ಸ್ ಟುವರ್ಡ್ಸ್ ಗ್ರಾವಿಟಿ ಯಾವಾಗಲೂ ಬೇರು ಭೂಮಿಯ ಕಡೆಗೆ ಹೋಗುತ್ತೆ, ಅಂದರೆ ಇದನ್ನು ಪಾಸಿಟಿವ್ ಜಿಯೋಟ್ರೋಪಿಸಮ್ ಅಂತ ಕರಿಬೋದು. ಇಫ್ ಇಟ್ ಈಸ್ ಅವೇ ಫ್ರಮ್ ದ ಗ್ರಾವಿಟಿ ಇಟ್ ಈಸ್ ಕಾಲ್ಡ್ ನೆಗೆಟಿವ್ ಜಿಯೋಟ್ರೋಪಿಸಮ್. ಯಾವಾಗಲೂ ಕಾಂಡ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ, ಅಂದರೆ ಶೂಟ್ ಆಲ್ವೇಸ್ away from the gravity, it is called negative geotropism. Chemotropism, the name itself, chemo means chemicals. Chemotropism is the movement of plant in response to chemical stimuli. ರಾಸಾಯನಿಕ ವಸ್ತುಗಳ ಕಡೆಗೆ ಪ್ರತಿಕ್ರಿಯಿಸಿದ್ರೆ ಅದನ್ನ ಕೀಮೋಟ್ರೋಪಿಸಮ್ ಅಂತ ಕರಿತೀವಿ. ಎಕ್ಸಾಂಪಲ್, ಗ್ರೋತ್ ಆಫ್ ಪೋಲೆನ್ ಟ್ಯೂಬ್ ಟುವರ್ಡ್ಸ್ ದ ಓವ್ಯೂಲ್. ಹೈಡ್ರೋಟ್ರೋಪಿಸಮ್, hydra means water. Hydrotropism is the movement of plants in response to water. Nastic movements are non-directional movements which are neither towards or away from the stimulus and it does not depends on growth. ಈ ರೀತಿಯ ಚಲನೆಯು ಬೆಳವಣಿಗೆ ಮೇಲೆ ಡಿಪೆಂಡ್ ಆಗಿರಲ್ಲ. ಎಕ್ಸಾಂಪಲ್, if we touch the leaves of touch me not plant, it leaves fold up and droops down immediately due to the change in the amount of water in the leaves. Depending upon the amount of water in the leaves, it swells or shrink. ಮುಟ್ಟಿದ್ರೆ ಮುನಿ ಸಸ್ಯನ ನಾವು ಟಚ್ ಮಾಡಿದ ತಕ್ಷಣ ಅದು ಫೋಲ್ಡ್ ಆಗಿಬಿಡುತ್ತೆ, ಆಯಿತಾ.
ಮತ್ತು ಅದು ನಾವು ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ಅದು ಮತ್ತೆ ಓಪನ್ ಆಗುತ್ತೆ. ಇದು ನಾಸ್ಟಿಕ್ ಮೂಮೆಂಟ್ಸ್ಗೆ ಎಕ್ಸಾಂಪಲ್ಲು. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ನಿರ್ನಾಳ ಗ್ರಂಥಿಗಳು. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದರೆ ನಿರ್ನಾಳ ಗ್ರಂಥಿಗಳು. ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆಲ್ಸೋ ಹೆಲ್ಪ್ ಇನ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ನಿರ್ನಾಳ ಗ್ರಂಥಿಗಳ ಪಾತ್ರ ಅತಿ ಮುಖ್ಯ. ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಪ್ರೊಡ್ಯೂಸ್ ಕೆಮಿಕಲ್ ಸಬ್ಸ್ಟೆನ್ಸ್ ವಿಚ್ ಹೆಲ್ಪ್ ಟು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಟ್ ವೇರಿಯಸ್ ಆ್ಯಕ್ಟಿವಿಟೀಸ್ ಇನ್ ದ ಬಾಡಿ. ನಿರ್ನಾಳ ಗ್ರಂಥಿಯಲ್ಲಿ ಪ್ರೊಡ್ಯೂಸ್ ಆಗುವಂಥ ಕೆಲವು ರಾಸಾಯನಿಕಗಳು ಮನುಷ್ಯನ ದೇಹದ ಕೆಲವು ಆಕ್ಟಿವಿಟೀಸ್ನ ಕಂಟ್ರೋಲ್ ಮತ್ತು ಕೋಆರ್ಡಿನೇಟ್ ಮಾಡುತ್ತೆ. ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಇನ್ ಆರ್ ಬಾಡಿ ಆರ್ ಪೀನಿಯಲ್ ಗ್ಲ್ಯಾಂಡ್, hypothalamus, pituitary gland, thyroid gland, parathyroid gland, thymus, adrenal gland, pancreas, testes and ovary. Examples of coordination by endocrine glands. When we are frightened or angry, the adrenal glands produce more adrenaline hormone which is sent through the blood to the heart, rib muscles and diaphragm. This increases the breathing rate to supply more oxygen to the muscles to prepare the body to either run away or fight with the enemy. ನಾವು ಇದನ್ನು ಅಡ್ರಿನಲಿನ್ ಹಾರ್ಮೋನನ್ನು ವ್ಯಕ್ತಿತ್ವದ ಹಾರ್ಮೋನ್ ಅಥವಾ ಪರ್ಸ್ನಾಲಿಟಿ ಹಾರ್ಮೋನ್ ಅಂತ ಕರೀತಾರೆ. ನಮಗೆ ಭಯ ಆದಾಗ, ನಮಗೆ ಶಾಕ್ ಆದಾಗ, ನಮಗೆ ಕೋಪ ಬಂದಾಗ ನಮ್ಮನ್ನು ಕಂಟ್ರೋಲ್ ಮಾಡೋ ಹಾರ್ಮೋನ್ ಅಡ್ರಿನಲಿನ್ ಹಾರ್ಮೋನ್. ಅಯೋಡಿನ್ ಈಸ್ ನೀಡೆಡ್ ಬೈ ದ ಥೈರಾಯ್ಡ್ ಗ್ಲ್ಯಾಂಡ್ ಟು ಪ್ರೊಡ್ಯೂಸ್ ದ ಹಾರ್ಮೋನ್ ಥೈರಾಕ್ಸಿನ್. ಥೈರಾಕ್ಸಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗೋಕ್ಕೆ ಥೈರಾಯ್ಡ್ ಗ್ಲ್ಯಾಂಡ್ಗೆ ಅಯೋಡಿನ್ ಬೇಕು. ನೀವು ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಕೇಳೇ ಇರ್ತೀರ, ನಿಮ್ಮ ಉಪ್ಪಿನಲ್ಲಿ ಅಯೋಡಿನ್ ಇದೆಯೇ ಅಂತ. ನಾವು ಅಯೋಡಿನ್ ಇರೋ ಉಪ್ಪನ್ನೇ ಯಾಕೆ ತಿನ್ನಬೇಕು ಅಂತ ಅಂದರೆ ಥೈರಾಯ್ಡ್ ಗ್ಲ್ಯಾಂಡು ಥೈರಾಕ್ಸಿನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಯೋಡಿನ್ ಬೇಕೇ ಬೇಕು. ಥೈರಾಕ್ಸಿನ್ ಹಾರ್ಮೋನ್ದು ಕೆಲಸ ಏನು ಅಂತ ಅಂದರೆ ಥೈರಾಕ್ಸಿನ್ ಹಾರ್ಮೋನ್ ಕಂಟ್ರೋಲ್ಸ್ ದ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ ಆ್ಯಂಡ್ ಹೆಲ್ಪ್ಸ್ ಇನ್ ಪ್ರಾಪರ್ ಗ್ರೋತ್. ಸರಿಯಾದ ಬೆಳವಣಿಗೆಗೆ ಈ ಎಲ್ಲ ಅಂಶಗಳನ್ನು ಕಂಟ್ರೋಲ್ ಅಂದರೆ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್ ಇವುಗಳನ್ನೆಲ್ಲ ಕಂಟ್ರೋಲ್ ಮಾಡೋದು ಥೈರಾಕ್ಸಿನ್ ಹಾರ್ಮೋನ್. ನಮ್ಮ ಡಯೆಟ್ಟಲ್ಲಿ ಅಯೋಡಿನ್ ಅಂಶ ಕಡಿಮೆ ಆದರೆ ಗಾಯ್ಟರ್ ಅಂದರೆ ಗಳಗಂಡ ರೋಗ ಬರುತ್ತೆ. ಪಿಟ್ಯೂಟರಿ ಗ್ಲ್ಯಾಂಡ್. ದ ಪಿಟ್ಯೂಟರಿ ಗ್ಲ್ಯಾಂಡ್ ಪ್ರೊಡ್ಯೂಸ್ ಗ್ರೋತ್ ಹಾರ್ಮೋನ್. ಬೆಳವಣಿಗೆಯ ಹಾರ್ಮೋನನ್ನು ಪಿಟ್ಯೂಟರಿ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಪಿಟ್ಯೂಟರಿ ಗ್ಲ್ಯಾಂಡು ಬ್ರೈನಲ್ಲಿರುತ್ತೆ. ಡಿಫಿಷಿಯನ್ಸಿ ಆಫ್ ದಿಸ್ ಹಾರ್ಮೋನ್ ಇನ್ ಚೈಲ್ಡ್ಹುಡ್ ಕಾಸಸ್ ಡ್ವಾರ್ಫಿಸಮ್. Excess of this hormone causes tall growth. The pancreas produces the hormone insulin which controls the blood sugar level. Increase in blood sugar level causes diabetes. A diabetic patient has to take insulin injection to control his blood sugar level. ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೆ ಇನ್ಸುಲಿನ್ನ ಇಂಜೆಕ್ಟ್ ಮಾಡ್ಕೊಳ್ತಾರೆ ಶುಗರ್ ಇರೋರು. The testes in males produce the hormone testosterone which controls the production of sperms and changes during puberty. The ovary in female produce the hormone estrogen which controls the productions of ovaries and changes during puberty. Thanks for watching. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.